ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ನಾದಿನಿ ಎಲ್ಲರ ಮುಂದೆ ನನ್ನ 3 ವರ್ಷದ ಮಗುವಿನ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಟ್ಟಿದ್ದಳು. ಮುಂದಿನ ಕ್ಷಣವೇ ನನ್ನ ಗಂಡ ತೆಗೆದುಕೊಂಡ ಒಂದು ನಿರ್ಧಾರ ಪೂರ್ತಿ ಮನೆಯನ್ನು ದಿಗ್ಭ್ರಮೆಗೊಳಿಸಿತು. ನನ್ನ ಹೆಸರು ಸ್ನೇಹ. ನನ್ನ ಮದುವೆಯಾಗಿ 5 ವರ್ಷಗಳು ಕಳೆದಿದ್ದವು. ನನ್ನ 3 ವರ್ಷದ ಮುದ್ದಾದ ಹೆಣ್ಣು ಮಗು ಸಂಜನಾ. ನನ್ನ ಜೀವನ ಅವಳ ಮುಗುಳ್ನಗೆಯಿಂದ ಶುರುವಾಗುತ್ತಿತ್ತು. ಅವಳ ನಗುವಿನಿಂದಲೇ ಮುಗಿದು ಹೋಗುತ್ತಿತ್ತು. ನನ್ನ ಅತ್ತೆ ಮನೆಯಲ್ಲಿ ಮಾತ್ರ ಯಾರೊಬ್ಬರು ಬಾಯಿ ಬಿಟ್ಟು ಏನನ್ನೂ ಹೇಳ್ತಾ ಇರಲಿಲ್ಲ. ಆದರೆ ಅವರ ನಡವಳಿಕೆಯಿಂದ ನನಗೆ ಅರ್ಥವಾಗ್ತಾ ಇತ್ತು, ಅವರಿಗೆ ಗಂಡು ಮಗು ಬೇಕಾಗಿತ್ತು ಅಂತ. ಅವರಿಗೆ ಹೆಣ್ಣು ಮಗು ಬೇಕಾಗಿರಲಿಲ್ಲ. ಸಂಜನಾ ಹುಟ್ಟಿದಾಗ ಪೂರ್ತಿ ಆಸ್ಪತ್ರೆಯಲ್ಲಿ ಕೇವಲ ನನ್ನ ತವರು ಮನೆಯವರು ಮಾತ್ರ ಸೇರಿದ್ರು. ಅವರು ಅಲ್ಲಿರುವ ಎಲ್ಲರಿಗೂ ಸಿಹಿಯನ್ನು ಹಂಚುತ್ತಿದ್ದರು. ಆದರೆ ನನ್ನ ಅತ್ತೆ ಮನೆಯವರ ಮುಖದಲ್ಲಿ ಮಾತ್ರ ಯಾವುದೇ ಸಂತೋಷವಿರಲಿಲ್ಲ. ಅವರು ಕೇವಲ ಒಂದೇ ಮಾತು ಮಾತ್ರ ಹೇಳಿದ್ರು, ಪರವಾಗಿಲ್ಲ ಬಿಡಿ, ಮುಂದಿನ ಬಾರಿ ಆ ದೇವರು ನಮಗೆ ಖಂಡಿತ ಮೊಮ್ಮಗನನ್ನು ಕೊಡುತ್ತಾರೆ. ಆ ದಿನ ನಾನು ಮೌನವಾಗಿದ್ದೆ. ಸಮಯ ಎಲ್ಲವನ್ನು ಬದಲಾಯಿಸುತ್ತದೆ ಎಂದು. ನನ್ನ ಮಗಳು ಹುಟ್ಟಿ ಈಗ 3 ವರ್ಷಗಳು ಕಳೆದು ಹೋಗಿದ್ದವು. ಆದರೂ ಏನೂ ಬದಲಾಗಲಿಲ್ಲ. ನನ್ನ ನಾದಿನಿಗೆ ಮದುವೆಯಾಗಿತ್ತು. ಆದರೂ ಅವಳು 2 ದಿನಕ್ಕೆ ಒಂದು ಬಾರಿಯಾದರೂ ತನ್ನ ತವರು ಮನೆಗೆ ಓಡಿ ಬರುತ್ತಿದ್ದಳು. ಅವಳಿಗೆ ನನ್ನ ಮಗುವಿನ ಮೇಲೆ ಯಾವತ್ತೂ ಪ್ರೀತಿ ಅನ್ನುವುದೇ ಇರಲಿಲ್ಲ. ಅವಳು ಯಾವಾಗಲೂ ನನ್ನ ಮಗುವನ್ನು ಆಡಿಕೊಳ್ಳುತ್ತಿದ್ದಳು. ಅತ್ತಿಗೆ, ಇವಳನ್ನು ತುಂಬ ಹೆಚ್ಚಾಗಿ ತಲೆ ಮೇಲೆ ಕೂರಿಸಿಕೊಳ್ಳಬೇಡಿ. ಹೆಣ್ಣು ಮಕ್ಕಳಿಗೆ ತುಂಬ ಪ್ರೀತಿ ತೋರಿಸಿದ್ರೆ ಅವರು ಬೇಗ ಕೆಟ್ಟು ಹೋಗುತ್ತಾರೆ ಅಂತ ಹೇಳುತ್ತಿದ್ದಳು. ನಾನು ಪ್ರತಿ ಬಾರಿ ಮುಗುಳ್ನಗುತ್ತಾ ಮಾತನ್ನು ಬದಲಾಯಿಸುತ್ತಿದ್ದೆ. ನಾನು ನನ್ನ ಮಗಳ ಮುಂದೆ ಯಾರನ್ನು ಜೋರಾಗಿ ಮಾತನಾಡುವುದಾಗಲಿ ಗಲಾಟೆ ಮಾಡುವುದಾಗಲಿ ನನಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ನನ್ನ ಗಂಡ ಅಭಿಷೇಕ್ ಅವರು ಕೆಲಸದ ಮೇಲೆ ಯಾವಾಗಲೂ ಬ್ಯುಸಿಯಾಗಿ ಇರ್ತಾ ಇದ್ರು. ಅವರು ಕೆಟ್ಟವರೇನೂ ಆಗಿರಲಿಲ್ಲ. ಆದರೆ ಮನೆಯ ಜಗಳಗಳಲ್ಲಿ ತಲೆ ಹಾಕುವುದು ಅಂದರೆ ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಎಷ್ಟೋ ಬಾರಿ ನಾನು ಅವರಿಗೆ ಹೇಳಿದ್ದೆ, ನಿಮ್ಮ ತಂಗಿ ಮಗುವಿನ ಜೊತೆ ಸರಿಯಾಗಿ ಮಾತನಾಡುವುದಿಲ್ಲ ಎಂದು. ಆದರೆ ಅವರು ಮಾತ್ರ ಯಾವಾಗಲೂ ಹೇಳ್ತಾ ಇದ್ರು, ಸ್ನೇಹ, ಈ ರೀತಿ ಸಣ್ಣ ಸಣ್ಣ ವಿಷಯಗಳಿಗೆ ನೀನು ಚಿಂತೆ ಮಾಡಬೇಡ, ಈ ಮಾತುಗಳನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ ಅಂತ ಹೇಳ್ತಾ ಇದ್ರು. ಅವರ ಈ ಮಾತು ಕೇಳಿ ನಾನು ಕೂಡ ಯಾವಾಗಲೂ ಮೌನವಾಗಿ ಇರ್ತಾ ಇದ್ದೆ. ಆದರೆ ಆ ದಿನ ನಡೆದಂತಹ ಆ ಒಂದು ಘಟನೆ ಪೂರ್ತಿ ಪರಿವಾರದ ಆಲೋಚನೆಯನ್ನೇ ಬದಲಾಯಿಸಿ ಬಿಟ್ಟಿತ್ತು. ಆ ದಿನ ಭಾನುವಾರ. ಆ ದಿನದಂದು ನಮ್ಮ ಮನೆಯಲ್ಲಿ ಅತ್ತೆ ಒಂದು ದೊಡ್ಡ ಪೂಜೆಯನ್ನು ಆಯೋಜಿಸಿದ್ರು. ಅಕ್ಕಪಕ್ಕದವರು, ಸಂಬಂಧಿಕರು, ಅತ್ತೆಯ ಸ್ನೇಹಿತರು ಎಲ್ಲರನ್ನೂ ಆ ಪೂಜೆಗೆ ಆಹ್ವಾನಿಸಲಾಗಿತ್ತು. ಬೆಳಿಗ್ಗೆಯಿಂದಲೇ ಮನೆಯಲ್ಲಿ ಎಲ್ಲ ಕೆಲಸಗಳು ಶುರುವಾಗಿ ಬಿಟ್ಟಿದ್ದವು. ನಾನು ಒಂಟಿಯಾಗಿ ಅಡಿಗೆ ಮನೆಯನ್ನು, ಅತಿಥಿಗಳನ್ನು ಸಂಭಾಳಿಸುತ್ತಿದ್ದೆ. ಸಂಜನಾ ತನ್ನ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಪೂರ್ತಿ ಮನೆಯಲ್ಲಿ ಆಟವಾಡುತ್ತಾ ಓಡಾಡ್ತಾ ಇದ್ಲು. ನನ್ನ ಮಗು ಎಷ್ಟೊಂದು ಮುದ್ದಾಗಿ ಸಂತೋಷವಾಗಿತ್ತು ಅಂದರೆ ಯಾರೇ ಮಗುವನ್ನು ನೋಡಿದರೂ ಅವರ ಮುಖದ ಮೇಲೆ ನಗು ಬಂದು ಬಿಡುತ್ತಿತ್ತು. ಅಷ್ಟೊಂದು ಮುದ್ದಾಗಿದ್ಲು ನನ್ನ ಮಗಳು. ಆಗಲೇ ನನ್ನ ನಾದಿನಿ ತನ್ನ ಮಗ ರಾಕೇಶ್ನನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದಳು. ಮನೆಯ ಒಳಗೆ ಕಾಲಿಡುತ್ತಿದ್ದ ಹಾಗೆ ಅವಳು ನನ್ನ ಮಗಳು ಸಂಜೋನಾಳನ್ನು ನೋಡಿ ಆಡಿಕೊಳ್ಳಲು ಶುರು ಮಾಡಿಬಿಟ್ಲು. ಅತ್ತಿಗೆ, ಇವಳಿಗೆ ಯಾಕೆ ಇಷ್ಟೊಂದು ದುಬಾರಿಯಾದ ಹೊಸ ಬಟ್ಟೆಗಳನ್ನು ಕೊಡಿಸಿದ್ದೀರಾ? ನೀವು ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ಇವಳು ಹೆಣ್ಣು ಮಗಳು, ಇವಳ ಮೇಲೆ ಇಷ್ಟೊಂದು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದಳು. ನಾನು ನನ್ನ ನಾದಿನಿಯ ಮಾತುಗಳಿಗೆ ಯಾವುದೇ ಉತ್ತರ ಕೊಡಲಿಲ್ಲ. ನಾನು ಮೌನವಾಗಿದ್ದೆ. ಈಗ ಪೂಜೆ ಕೂಡ ಶುರುವಾಗಿತ್ತು. ಪಂಡಿತರು ಮಂತ್ರಗಳನ್ನು ಹೇಳುತ್ತಿದ್ದರು. ಎಲ್ಲರೂ ಕುಳಿತುಕೊಂಡಿದ್ದರು. ನಾನು ಅಡಿಗೆ ಮನೆಯಿಂದ ಪ್ರಸಾದವನ್ನು ತಯಾರಿಸಿ ತೆಗೆದುಕೊಂಡು ಹೊರಗೆ ಬರುತ್ತಿದ್ದೆ. ಆಗ ರಾಕೇಶ್ ಆಟವಾಡುತ್ತಾ ಗೊತ್ತಿಲ್ಲದೆ ಪೂಜೆಯ ಸಾಮಾನುಗಳನ್ನು ಕಾಲಿನಿಂದ ಒದ್ದು ಬಿಟ್ಟಿದ್ದ. ಸಾಮಾನುಗಳೆಲ್ಲವೂ ನೆಲದ ಮೇಲೆ ಬಿದ್ದು ಹೂಗಳೆಲ್ಲವೂ ಹರಡಿಬಿಟ್ಟಿದ್ದವು. ಯಾರಾದರೂ ಏನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ರಾಕೇಶ್ ಹೆದರಿಕೊಂಡು ಅಲ್ಲಿಂದ ಓಡಿ ಹೋದ. ಅದೇ ಸಮಯಕ್ಕೆ ಸರಿಯಾಗಿ ನನ್ನ ಮಗಳು ಸಂಜನಾ ಕೂಡ ಅಲ್ಲಿಗೆ ಬಂದಿದ್ದಳು. ಅವಳು ಎಷ್ಟೋ ಅಮಾಯಕವಾಗಿ ನೆಲದ ಮೇಲೆ ಬಿದ್ದಿದ್ದ ಹೂಗಳನ್ನು ಎತ್ತಲು ಶುರು ಮಾಡಿದ್ಲು. ನನ್ನ ನಾದಿನಿ ಏನನ್ನು ನೋಡದೆ, ಏನನ್ನು ಕೇಳದೆ ಜೋರಾಗಿ ಕಿರುಚಾಡುತ್ತಾ, ಇವಳೊಬ್ಬಳು ದರಿದ್ರ, ಎಂತಹ ಕೆಲಸ ಮಾಡಿದ್ದಾಳೆ ನೋಡಿ ಎಂದು ಹೇಳುತ್ತಾ ಅವಳು ನನ್ನ ಸಣ್ಣ ಮಗುವಿನ ಮುಖದ ಮೇಲೆ ಜೋರಾಗಿ 2 ಏಟನ್ನು ಹಾಕಿಬಿಟ್ಟಳು. ಅವಳು ಒಡೆದ ಏಟು ಪೂರ್ತಿ ಅಂಗಳದಲ್ಲಿ ಎಲ್ಲರಿಗೂ ಕೇಳಿಸುತ್ತಿತ್ತು.
ನನ್ನ ಮಗು ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ದಳು. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅವಳು ಬಿಕ್ಕಳಿಸಿ ಬಿಕ್ಕಳಿಸಿ ಜೋರು ಜೋರಾಗಿ ಅಳುತ್ತಾ ಅಮ್ಮ ಅಮ್ಮ ಎಂದು ಹೇಳುತ್ತಿದ್ದಳು. ಈ ದಿನವೂ ನನ್ನ ಮಗಳ ಆ ಅಳುವ ಧ್ವನಿ ನನ್ನ ಕಿವಿಗಳಲ್ಲಿ ಕೇಳಿಸುತ್ತಿದೆ. ಮಗುವಿನ ಆ ನೋವು ಭರಿತ ಅಮ್ಮ ಎನ್ನುವ ಕೂಗನ್ನು ಕೇಳಿ ನನ್ನ ಕೈಗಳಿಂದ ಆ ಪ್ರಸಾದ ಜಾರಿ ಬಿಟ್ಟಿತ್ತು. ನಾನು ತಕ್ಷಣ ನನ್ನ ಮಗಳ ಬಳಿ ಓಡಿ ಹೋದೆ. ಆ ಸಣ್ಣ ಮಗುವಿನ ಕೆನ್ನೆಯ ಮೇಲೆ ನನ್ನ ನಾದಿನಿಯ ಕೈ ಬೆರಳುಗಳ ಹಚ್ಚು ಕೆಂಪಗೆ ಹಾಗೆಯೇ ಉಳಿದು ಬಿಟ್ಟಿತ್ತು. ನಾನು ತಕ್ಷಣ ನನ್ನ ಮಗುವನ್ನು ತಬ್ಬಿಕೊಂಡೆ. ಸಂಜನಾ ಭಯದಿಂದ ಹೆದರಿಕೊಂಡು ನಡುಗುತ್ತಿದ್ದಳು. ನಾನು ಕೋಪದಿಂದ ನನ್ನ ನಾದಿನಿಯನ್ನು ಕೇಳಿದೆ, ಶಾಂತಿ, ನೀನು ನನ್ನ ಮಗಳನ್ನು ಹೇಗೆ, ಯಾಕೆ ಹೊಡೆದೆ? ಅವಳು ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ ಉತ್ತರ ಕೊಟ್ಲು, ತಪ್ಪು ಮಾಡಿದ್ರೆ ಒದೆ ಬೀಳದೆ ಇನ್ನೇನು ಆರತಿ ಎತ್ತಬೇಕಾ? ಈಗಿನಿಂದಲೇ ಇವಳಿಗೆ ಏನನ್ನು ಹೇಳಿಕೊಟ್ಟಿಲ್ಲ ಅಂದರೆ ದೊಡ್ಡವಳಾದ್ಮೇಲೆ ನಮ್ಮ ತಲೆಯ ಮೇಲೆ ನಿಂತು ನಾಟ್ಯ ಮಾಡ್ತಾಳೆ. ನಾನು ತುಂಬ ಕೋಪದಿಂದ ನಡುಗುತ್ತಿರುವ ಧ್ವನಿಯಲ್ಲೇ ಹೇಳಿದೆ, ನನ್ನ ಮಗಳು ತಪ್ಪು ಮಾಡಲಿಲ್ಲ, ಇದೆಲ್ಲವನ್ನು ಮಾಡಿದ್ದು ನಿನ್ನ ಮಗ. ಆಗ ರಾಕೇಶ್ ಭಯದಿಂದ ಹೇಳ್ದ, ಅಮ್ಮ, ಪೂಜೆಯ ಸಾಮಾನುಗಳು ನನ್ನಿಂದಲೇ ಬಿದ್ದು ಹೋದ್ವು. ಪೂರ್ತಿ ಹಾಲಿನಲ್ಲಿ ಎಲ್ಲರೂ ಶಾಂತವಾಗಿ ಇವೆಲ್ಲವನ್ನು ನೋಡ್ತಾ ಇದ್ರು. ಎಲ್ಲರ ದೃಷ್ಟಿ ಈಗ ಕೇವಲ ಶಾಂತಿ ಮೇಲೆಯೇ ಇತ್ತು. ಆದರೆ ಅವಳು ತನ್ನ ತಪ್ಪನ್ನು ಸ್ವೀಕರಿಸುವ ಬದಲು ಎಷ್ಟೋ ಅಹಂಕಾರದಿಂದ ಹೇಳಿದ್ಲು, ಕೇವಲ ಎರಡೇ ಏಟು ಹೊಡೆದಿದ್ದೀನಿ ಅಷ್ಟೇ, ಅದಕ್ಕೆ ಈಗ ಏನಾಗೋಯ್ತು? ಏನು ಆಕಾಶನ್ನೇ ಕಳಚಿ ಬಿದ್ದಂಗೆ ವಿಚಿತ್ರವಾಗಿ ನಡೆದುಕೊಳ್ತಾ ಇದೆಯಾ? ನಾನು ಏನಾದರೂ ಹೇಳುವ ಮೊದಲೇ ನನ್ನ ಅತ್ತೆ ನನ್ನನ್ನೇ ನೋಡಿ ಕೋಪದಿಂದ ಹೇಳ್ತಾ ಇದ್ರು, ಸ್ನೇಹ, ಇಷ್ಟೊಂದು ತಮಾಷೆ ಮಾಡುವ ಅವಶ್ಯಕತೆ ಇಲ್ಲ. ಶಾಂತಿ ದೊಡ್ಡವಳು, ಬುದ್ಧಿ ಹೇಳುವ ಅಧಿಕಾರ ಅವಳಿಗಿದೆ. ಅವರ ಈ ಮಾತು ಕೇಳಿ ನನ್ನ ನಿಂದ ನೆಲವೇ ಕುಸಿದಂತೆ ಹಾಕಿಬಿಟ್ಟಿತ್ತು. ನನ್ನ ಸಣ್ಣ 3 ವರ್ಷದ ಮಗುವಿಗೆ ಎಲ್ಲರ ಮುಂದೆ ಹೊಡೆಯಲಾಯಿತು. ನನ್ನ ಅತ್ತೆ ನನ್ನ ಮಗುವಿನ ಕಣ್ಣೀರನ್ನು ಸಹ ನೋಡದೆ ತನ್ನ ಮಗಳ ಪಕ್ಷದಲ್ಲಿ ನಿಂತು ಮಾತನಾಡ್ತಾ ಇದ್ಲು. ಮಗುವಿನ ಕೆನ್ನೆ ಊದಿಕೊಂಡು ನನ್ನ ಮಗಳು ನೋವಿನಿಂದ ಸತತವಾಗಿ ಅಳುತ್ತಿದ್ದಳು. ಮಗು ತನ್ನ ಸಣ್ಣ ಸಣ್ಣ ಕೈಗಳನ್ನು ನನ್ನ ಕುತ್ತಿಗೆಯ ಸುತ್ತಲೂ ಹಾಕಿ ಅಳುತ್ತಾ ಕೇಳುತ್ತಿದ್ದಳು, ಅಮ್ಮ, ನಾನು ಏನೂ ಮಾಡಿಲ್ಲ ಅಮ್ಮ, ನಾನು ಅದನ್ನು ಕೆಳಗೆ ಹಾಕಲಿಲ್ಲ ಅಂತ. ನಾನು ಮಗುವನ್ನು ಸಂಭಾಳಿಸುತ್ತಿದ್ದೆ, ನೀನು ಅಲ್ಬೇಡ ಕಂದ. ಆಗಲೇ ಮನೆಯ ಬಾಗಿಲು ಓಪನ್ ಆಗಿತ್ತು. ನನ್ನ ಗಂಡ ಅಭಿಷೇಕ್ ಕೆಲಸ ಮುಗಿದಿದೆ ಎಂದು ಅವರು ತಕ್ಷಣ ಮನೆಗೆ ವಾಪಸ್ ಬಂದು ಬಿಟ್ಟಿದ್ದರು. ಅವರು ತನ್ನ ಅಳುತ್ತಿರುವ ಮಗಳನ್ನು ಮತ್ತು ಅವಳ ಕೆಂಪಗಾಗಿ ಊದಿಕೊಂಡಿರುವ ಕೆನ್ನೆಯನ್ನು ನೋಡಿದ ತಕ್ಷಣ ಅವರ ಮುಖದ ಮೇಲಿದ್ದ ಸಂತೋಷ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಅವರು ಈಗ ತೀಕ್ಷ್ಣವಾಗಿ ನನ್ನನ್ನೇ ನೋಡುತ್ತಾ ನಂತರ ತನ್ನ ತಂಗಿ ಮತ್ತು ತನ್ನ ತಾಯಿಯ ಕಡೆ ನೋಡಿ ಮುಂದಿನ ಕ್ಷಣವೇ ಅವರು ಕೇಳಿದಂತಹ ಪ್ರಶ್ನೆ ಕೇಳಿ ಹಾಲಿನಲ್ಲಿ ಕುಳಿತಿದ್ದ ಎಲ್ಲ ಸಂಬಂಧಿಕರು ಒಬ್ಬರ ಮುಖಗಳನ್ನು ಒಬ್ಬರು ಗಾಬರಿಯಿಂದ ನೋಡ್ಕೊಳ್ತಾ ಇದ್ರು. ಅಭಿಷೇಕ್ ತನ್ನ ಮಗಳ ಕೆನ್ನೆಯ ಮೇಲೆ ಬಿದ್ದಿರುವ ಆ ಕೈ ಬೆರಳುಗಳ ಹಚ್ಚನ್ನು ನೋಡಿದ ತಕ್ಷಣ ಅವರ ಮುಖದ ಮೇಲೆ ಎಷ್ಟೊಂದು ಗಂಭೀರತೆ ಬಂದುಬಿಟ್ಟಿತ್ತು. ಅವರು ತಕ್ಷಣ ನಮ್ಮ ಬಳಿ ಬಂದು ನನ್ನ ಕೈಯಿಂದ ಮಗುವನ್ನು ತೆಗೆದುಕೊಂಡು ಪ್ರೀತಿಯಿಂದ ಮಗುವನ್ನು ಸಂಭಾಳಿಸುತ್ತಾ, ಸಂಜು, ನಿನ್ನನ್ನು ಯಾರು ಹೊಡೆದರು ಕಂದ ಅಂತ ಕೇಳಿದ್ರು. ಸಂಜನಾ ಹೆದರಿಕೆಯಿಂದ ಏನನ್ನೂ ಹೇಳಲಿಲ್ಲ. ಅವಳು ಇನ್ನೂ ಜೋರಾಗಿ ಅಳುತ್ತಾ ತನ್ನ ತಂದೆಯನ್ನು ತಬ್ಬಿಕೊಂಡಿದ್ದಳು. ಅವಳ ಅಳು ಈಗಲೂ ನಿಂತಿರಲಿಲ್ಲ. ಅಭಿಷೇಕ್ ಈಗ ನನ್ನನ್ನೇ ನೋಡುತ್ತಿದ್ದರು. ನನ್ನ ಕಣ್ಣುಗಳಲ್ಲೂ ಸಹ ನೀರು ತುಂಬಿತ್ತು. ನಾನು ಏನಾದರೂ ಹೇಳುವ ಮೊದಲೇ ಶಾಂತಿ ನಗು ನಗುತ್ತಾ ಹೇಳಿದ್ಲು, ಅಣ್ಣ, 2 ಏಟು ಮಾತ್ರನೇ ಹೊಡೆದಿರೋದು, ಅದನ್ನು ಇಷ್ಟೊಂದು ದೊಡ್ಡದಾಗಿ ಮಾಡುವ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಬುದ್ಧಿ ಹೇಳಲು, ಅವರಿಗೆ ಅರ್ಥ ಮಾಡಿಸಲು ಆಗಾಗ 2 ಏಟು ಕೊಡಬೇಕಾಗುತ್ತೆ. ಅಭಿಷೇಕ್ ಕಣ್ಣನ್ನು ಕೂಡ ಮಿಟುಕಿಸದೆ ನೇರವಾಗಿ ಅವರ ತಂಗಿಯ ಮುಖವನ್ನೇ ನೋಡುತ್ತಾ, ಮೊದಲು ನನ್ನ ಮಗಳು ಮಾಡಿದ ತಪ್ಪೇನು ಅಂತ ಹೇಳು ಅಂತ ಕೇಳಿದರು. ಶಾಂತಿ ತಕ್ಷಣ ಹೇಳಿದ್ಲು, ಇವಳು ಪೂಜೆಯ ಸಾಮಾನುಗಳನ್ನು ಕೆಳಗೆ ತಳ್ಳಿಬಿಟ್ಟಿದ್ದಾಳೆ. ಆಗಲೇ ರಾಕೇಶ್ ಮುಂದೆ ಬಂದು, ಮಾಮ, ಪೂಜೆಯ ಸಾಮಾನುಗಳನ್ನು ನನ್ನಿಂದಲೇ ಬಿದ್ದು ಹೋದವು, ನಾನು ಬೇಕು ಅಂತ ಬೀಳಿಸ್ಲಿಲ್ಲ ಮಾಮ. ಪಾಪ ಸಂಜು ಹೂಗಳನ್ನು ಮತ್ತೆ ಆ ತಟ್ಟೆಯೊಳಗೆ ಹಾಕ್ತಾ ಇದ್ಲು ಅಷ್ಟೇ. ಹಾಲಿನಲ್ಲಿ ಕುಳಿತಿದ್ದ ಎಲ್ಲರೂ ಮೌನವಾಗಿ ನೋಡ್ತಾ ಇದ್ರು. ಅಲ್ಲಿ ಯಾವುದೇ ಮಾತುಗಳು ಇರಲಿಲ್ಲ. ಅಭಿಷೇಕ್ ತನ್ನ ತಂಗಿಯನ್ನು ನೋಡುತ್ತಾ ತುಂಬ ಶಾಂತವಾಗಿ ಕೇಳ್ದ, ರಾಕೇಶ್ ಸತ್ಯ ಹೇಳ್ತಾ ಇದ್ದಾನಾ? ಶಾಂತಿ ತಲೆ ಬಗ್ಗಿಸಿಕೊಂಡ್ಲು. ಆದರೆ ಮುಂದಿನ ಕ್ಷಣವೇ ಅವಳು ತನ್ನ ತಪ್ಪನ್ನು ಮರೆಮಾಚುತ್ತಾ, ಅರೆ ಅಣ್ಣ, ಅವನು ಇನ್ನೂ ಸಣ್ಣವನು, ಅವನಿಗೆ ಏನು ತಾನೇ ನೆನಪಿರುತ್ತೆ, ಇದನ್ನು ಇಲ್ಲಿಗೆ ಬಿಟ್ಟುಬಿಡು ಅಂತ ಹೇಳ್ತಾ ಇದ್ಲು. ಆಗಲೇ ಪಕ್ಕದ ಮನೆಯ ವಸುಂಧರಾ ಆಂಟಿಯವರು ಹೇಳ್ತಾರೆ, ಇಲ್ಲ ಅಭಿ, ರಾಕೇಶ್ ಸತ್ಯ ಹೇಳ್ತಾ ಇದ್ದಾನೆ. ಸಂಜನಾ
ಹೂವುಗಳನ್ನು ಮಾತ್ರ ವಾಪಸ್ ಎತ್ತಿಡ್ತಾ ಇದ್ಲು. ಆದರೆ ಶಾಂತಿ ಕೋಪದಿಂದ ಆ ಮಗುವನ್ನು ಹೊಡೆದು ಬಿಟ್ಟಳು. ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಸಂಬಂಧಿಕರು ಸಹ ತಲೆಯಾಡಿಸಿ ಇದೇ ಮಾತುಗಳನ್ನೇ ಹೇಳ್ತಾ ಇದ್ರು. ಈಗ ಸತ್ಯ ಎಲ್ಲರ ಮುಂದೆ ಬಂದು ಬಿಟ್ಟಿತ್ತು. ಆದರೆ ಅತ್ತೆ ತಕ್ಷಣ ಹೇಳಿದರು, ಇನ್ನು ಇಲ್ಲಿಗೆ ಎಲ್ಲವನ್ನು ನಿಲ್ಲಿಸಿ. ಶಾಂತಿ ದೊಡ್ಡವಳು, ಅವಳು ಒಂದು ಏಟು ಹಾಕಿದ್ರೆ ಈಗ ಏನಾಗೋಯ್ತು? ನೀವೆಲ್ಲ ಯಾಕೆ ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದೀರಾ? ಅಭಿಷೇಕ್ ತನ್ನ ಅಮ್ಮನನ್ನೇ ನೋಡ್ತಾ ಇದ್ರು, ಯಾರೋ ಬೇರೆಯವರನ್ನು ನೋಡುತ್ತಿರುವ ಹಾಗೆ. ಅವರು ತುಂಬಾ ನಿಧಾನವಾಗಿ ಆದರೆ ಗಂಭೀರವಾಗಿ ಹೇಳಿದ್ರು, ಅಮ್ಮ, ಈ ದಿನ ಸಂಜನಾ ಬದಲು ರಾಕೇಶ್ಗೆ ಇದೇ ರೀತಿ ಯಾರಾದರೂ ಹೊಡೆದಿದ್ರೆ ಆಗ ಕೂಡ ನೀವು ಇದೇ ಮಾತು ಹೇಳ್ತಾ ಇದ್ರಾ? ಅತ್ತೆ ಕೆಲವು ಕ್ಷಣ ಮೌನವಾಗಿದ್ದು ನಂತರ ಹೇಳಿದ್ರು, ಅದು ಬೇರೆಯ ವಿಷಯ ಮಗ. ಅಭಿಷೇಕ್ ತಕ್ಷಣ ಕೇಳ್ದ, ಅದು ಹೇಗೆ ಬೇರೆಯ ವಿಷಯ ಆಗಲು ಸಾಧ್ಯ? ಇಬ್ಬರು ಸಣ್ಣ ಮಕ್ಕಳು. ಇಲ್ಲಿ ವ್ಯತ್ಯಾಸ ಏನು ಅಂದ್ರೆ, ಒಂದು ನಿಮ್ಮ ಮಗಳ ಮಗ, ಇನ್ನೊಂದು ನನ್ನ ಮಗಳು. ಈ ಮಾತು ಕೇಳಿದ ತಕ್ಷಣ ಹಾಲಿನಲ್ಲಿದ್ದ ಎಲ್ಲರೂ ಶಾಕ್ನಿಂದ ಹಾಗೆಯೇ ನೋಡುತ್ತಿದ್ದರು. ನನ್ನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಮೊಟ್ಟ ಮೊದಲ ಬಾರಿ ನಾನು 3 ವರ್ಷದಿಂದ ಸಹಿಸಿಕೊಳ್ಳುತ್ತಿದ್ದ, ಅನುಭವಿಸುತ್ತಿದ್ದ ಅದೇ ದುಃಖದ ಮಾತುಗಳನ್ನು ಇವರು ಹೇಳುತ್ತಿದ್ದರು. ಆಗಲೇ ಶಾಂತಿ ಕೋಪದಿಂದ, ಅಣ್ಣ, ನೀವು ಒಬ್ಬ ಹೆಣ್ಣು ಮಗುವಿಗಾಗಿ ನಿಮ್ಮ ಸ್ವಂತ ತಂಗಿಯ ಜೊತೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಳು. ಅಭಿಷೇಕ್ ತಕ್ಷಣ ಹೇಳಿದ್ರು, ಅವಳು ಕೇವಲ ಒಬ್ಬ ಹೆಣ್ಣು ಮಗಳಲ್ಲ, ನನ್ನ ಮಗಳು. ಒಂದು ಮಾತು ಚೆನ್ನಾಗಿ ನೆನಪಿಟ್ಕೋ ಶಾಂತಿ, ಈ ದಿನ ನೀನು ಕೇವಲ ಮಗುವನ್ನು ಮಾತ್ರ ಹೊಡೆಯಲಿಲ್ಲ, ನಿನ್ನ ಏಟು ಮಗುವಿನ ಆತ್ಮದ ಮೇಲೆ ಬಿದ್ದಿದೆ. ಶಾಂತಿ ಕೋಪದಿಂದ, ಅಂದ್ರೆ ನಿಮ್ಮ ಉದ್ದೇಶ ಏನು? ನಾನು ಈ ಮನೆಗೆ ಇನ್ನು ಮುಂದೆ ಬರಬಾರ್ದಾ? ಆದರೆ ಅಭಿಷೇಕ್ ಮಾತ್ರ ತುಂಬ ಶಾಂತವಾಗಿ, ಇದು ಕೇವಲ ನಿನ್ನ ನಿರ್ಧಾರ, ಆದರೆ ಎಲ್ಲಿಯವರೆಗೂ ನೀನು ನನ್ನ ಹೆಂಡತಿ ಮತ್ತು ಮಗುವಿಗೆ ಕ್ಷಮಾಪಣೆ ಕೇಳೋದಿಲ್ವೋ ಅಲ್ಲಿಯವರೆಗೂ ಈ ಮನೆಯಲ್ಲಿ ಯಾರ ಮೇಲೆಯೂ ಬೆರಳೆತ್ತಿ ತೋರಿಸಲು ಸಹ ನಿನಗೆ ಯಾವುದೇ ರೀತಿಯ ಅಧಿಕಾರ ಇರುವುದಿಲ್ಲ. ಈ ಮಾತು ಕೇಳಿದ ತಕ್ಷಣ ಅತ್ತೆ ಕೋಪದಿಂದ ಜೋರಾಗಿ ಹೇಳ್ತಾ ಇದ್ರು, ಅಭಿಷೇಕ್, ನಿನಗೇನಾದರೂ ಹುಚ್ಚಿಡ್ತಿದೀಯಾ? ನೀನು ನಿನ್ನ ಸ್ವಂತ ತಂಗಿಯಿಂದ ಇವರಿಗೆ ಕ್ಷಮಾಪಣೆ ಕೇಳಿಸ್ಬೇಕು ಅಂದುಕೊಳ್ತಾ ಇದೀಯಾ? ಅಭಿಷೇಕ್ ಮೊಟ್ಟ ಮೊದಲ ಬಾರಿ ಕೋಪದಿಂದ ಹೇಳ್ದ, ಅಮ್ಮ, ತಪ್ಪು ಅವಳದ್ದು. ಈ ದಿನ ನಾನು ಮೌನವಾಗಿದ್ರೆ ನಾಳೆ ನನ್ನ ಮಗುವಿಗೂ ಕೂಡ ಅನ್ಸುತ್ತೆ ನನ್ನ ತಂದೆ ಯಾವತ್ತೂ ನನ್ನ ಪರವಾಗಿ ನಿಂತುಕೊಳ್ಳಲೇ ಇಲ್ಲ ಎಂದು. ಈ ಮಾತು ಕೇಳಿದ ತಕ್ಷಣ ಮೊಟ್ಟ ಮೊದಲ ಬಾರಿ ನನ್ನ ಮಗಳು ತಲೆ ಎತ್ತಿ ತನ್ನ ತಂದೆಯನ್ನೇ ನೋಡ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿ ಈಗಲೂ ನೀರು ಇತ್ತು. ಅವಳಿಗೆ ತನ್ನ ತಂದೆಯ ಮಾತುಗಳು ಅರ್ಥವಾಗದೇ ಇರಬಹುದು, ಆದರೂ ಅವಳು ಎಷ್ಟೋ ವಿಶ್ವಾಸದಿಂದ ತನ್ನ ತಂದೆಯನ್ನೇ ನೋಡ್ತಾ ಇದ್ಲು. ಆಗಲೇ ಪೂಜೆಗೆ ಬಂದಿದ್ದಂತಹ ಅತ್ತೆಯ ತಂಗಿ ಹೇಳಿದ್ರು, ಮಗ, ಈ ದಿನ ನೀನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀಯಾ. ಮಗುವಿನ ಮೇಲೆ ಕೈ ಎತ್ತುವ ಅಧಿಕಾರ ಅವರ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರಿಗೂ ಇರೋದಿಲ್ಲ ಅಂತ. ಈಗ ಅಲ್ಲಿ ಕುಳಿತಿದ್ದ ಎಲ್ಲ ಸಂಬಂಧಿಕರು ಗುಸುಗುಸು ಅಂತ ಮಾತನಾಡಿಕೊಳ್ಳಲು ಶುರು ಮಾಡಿದ್ರು. ಕೆಲವರು ಶಾಂತಿ ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ, ಕೆಲವರು ಅತ್ತೆಯ ಆಲೋಚನೆಯ ಬಗ್ಗೆ ಮಾತನಾಡುತ್ತಿದ್ದರು. ಮನೆಯ ಪರಿಸ್ಥಿತಿ ಬಿಗಡಾಯಿಸುತ್ತಿರುವುದನ್ನು ನೋಡಿದ ಶಾಂತಿ ತಕ್ಷಣ ತನ್ನ ಬ್ಯಾಗನ್ನು ತೆಗೆದುಕೊಂಡು ಹೋಗಲು ಮುಂದಾದಳು. ಆದರೆ ಅವಳು ಬಾಗಿಲಿನ ಬಳಿ ಹೋದ ತಕ್ಷಣ ಅಭಿಷೇಕ್ ಹಿಂದೆಯಿಂದ ಹೇಳಿದ, ಶಾಂತಿ, ಈ ದಿನ ನೀನು ಏನಾದರೂ ಕ್ಷಮೆ ಕೇಳದೆ ಈ ಮನೆಯಿಂದ ಹೊರಗೆ ಹೋದರೆ ಇನ್ನೊಂದು ಬಾರಿ ಈ ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ಬರುವ ಮೊದಲು ನನ್ನ ಒಂದು ಷರತ್ತನ್ನು ಚೆನ್ನಾಗಿ ನೆನಪಿಟ್ಟುಕೋ. ಶಾಂತಿ ಶಾಕ್ನಿಂದ ಹಿಂದೆ ತಿರುಗಿ, ಯಾವ ಷರತ್ತು ಅಂತ ಕೇಳಿದ್ಲು. ಅಭಿಷೇಕ್ ಅವಳ ಕಣ್ಣುಗಳಲ್ಲಿಯೇ ನೇರವಾಗಿ ನೋಡುತ್ತಾ ಹೇಳಿದ್ರು, ಯಾವ ನೋವನ್ನು ಈ ದಿನ ನನ್ನ ಹೆಂಡತಿ ಮತ್ತು ಮಗು ಅನುಭವಿಸುತ್ತಿದ್ದಾರೋ ಅದನ್ನು ಮೊದಲು ನೀನು ಅರ್ಥ ಮಾಡಿಕೊಳ್ಳಬೇಕು. ಅದರ ನಂತರವೇ ನೀನು ಈ ಮನೆಗೆ ಮತ್ತೆ ವಾಪಸ್ ಬರಬೇಕು. ಈ ಮಾತು ಕೇಳಿಸಿಕೊಂಡ ತಕ್ಷಣ ಅತ್ತೆ ಮತ್ತು ಶಾಂತಿ ಇಬ್ಬರು ಶಾಕ್ ಆಗಿ ಬಿಟ್ಟಿದ್ರು. ಶಾಂತಿ ಬಾಗಿಲಿನ ಬಳಿನೇ ನಿಂತುಕೊಂಡಿದ್ದಳು. ಎಲ್ಲ ಸಂಬಂಧಿಕರು ಶಾಂತಿಯನ್ನು ಮತ್ತು ಅಭಿಷೇಕ್ನನ್ನೇ ನೋಡುತ್ತಿದ್ದರು. ಅತ್ತೆ ಕೋಪದಿಂದ ಹೇಳ್ತಾ ಇದ್ಲು, ಅಭಿಷೇಕ್, ನೀನು ಇಷ್ಟಕ್ಕೂ ಏನು ಮಾಡಬೇಕು ಅಂದುಕೊಂಡಿದ್ಯಾ? ಅಭಿಷೇಕ್ ತನ್ನ ಮಡಿಲಿನಲ್ಲಿ ಕುಳಿತಿದ್ದ ಮಗುವಿನ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು ಹೇಳಿದ, ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಮಗಳು ಯಾರಿಗಿಂತಲೂ ತನ್ನನ್ನು ತಾನು ಕೀಳು ಅಂತ ಭಾವಿಸಬಾರದು. ಅದೊಂದೇ ನನ್ನ ಆಸೆ. ಅವನು ಈಗ ನನ್ನ ಕಡೆ ನೋಡಿ ನಿಧಾನವಾಗಿ ಕೇಳಿದರು, ಸ್ನೇಹ, ನೀನು ಯಾವತ್ತಾದರೂ ನನಗೆ ಹೇಳಿದೀಯಾ ಅಮ್ಮ ಮತ್ತು ಶಾಂತಿ ಮಗುವಿನ ಜೊತೆ ಈ ರೀತಿ ಭೇದ ಭಾವ ಮಾಡುತ್ತಾರೆ ಎಂದು? ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ನಾನು ತುಂಬ ನಿಧಾನವಾಗಿ ಹೇಳಿದೆ,
ನಾನು ಎಷ್ಟೋ ಬಾರಿ ನಿಮಗೆ ಹೇಳಲು ಪ್ರಯತ್ನ ಪಟ್ಟರೆ, ಆದರೆ ನೀವು ಯಾವಾಗಲೂ ಒಂದೇ ಮಾತು ಹೇಳ್ತಾ ಇದ್ರಿ, ಸಣ್ಣ ಸಣ್ಣ ಮಾತುಗಳನ್ನು ಹೃದಯದ ಮೇಲೆ ಹಾಕಿಕೊಳ್ಳಬೇಡ ಅಂತ. ಈ ಮಾತು ಕೇಳಿದ ತಕ್ಷಣ ಅಭಿಷೇಕ್ ತಲೆ ಬಗ್ಗಿಸಿಕೊಂಡು ಬಿಟ್ರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಅವರು ಎಲ್ಲರ ಮುಂದೆ ಕ್ಷಮೆ ಕೇಳುತ್ತಾ ಹೇಳಿದ್ರು, ಈ ದಿನ ನಾನು ಸಮಯಕ್ಕೆ ಸರಿಯಾಗಿ ಮನೆಗೆ ಬರಲಿಲ್ಲ ಅಂದಿದ್ರೆ ಬಹುಶಃ ನನ್ನ ಮಗಳಿಗೆ ಅನ್ನಿಸ್ತಾ ಇತ್ತು, ನಾನು ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಆದ್ದರಿಂದಲೇ ಈ ಒದೆ ನನಗೆ ಬೀಳಬೇಕಾಗಿತ್ತು ಅಂತ. ಒಬ್ಬ ತಂದೆಗೆ ಇದಕ್ಕಿಂತಲೂ ದೊಡ್ಡ ವೈಫಲ್ಯ ಇನ್ನೊಂದು ಇರಲು ಸಾಧ್ಯವೇ ಇಲ್ಲ. ಅವರ ಈ ಮಾತುಗಳನ್ನು ಕೇಳಿ ಹಾಲಿನ ವಾತಾವರಣ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಆಗ ನನ್ನ 3 ವರ್ಷದ ಮಗಳು ಸಂಜನಾ ಅಳುತ್ತಾ ಹೇಳಿದ್ಲು, ಅಪ್ಪ, ನಾನು ಏನು ತಪ್ಪು ಮಾಡಿಲ್ಲ ತಾನೆ. ಈ ಮಾತು ಕೇಳಿದ ತಕ್ಷಣ ಅಭಿಷೇಕ್ನ ಕಣ್ಣುಗಳಲ್ಲಿಯೂ ಸಹ ನೀರು ತುಂಬಿತ್ತು. ಅವನು ತಕ್ಷಣ ಮಗುವಿನ ಹಣೆಗೆ ಮುತ್ತನ್ನು ಕೊಡುತ್ತಾ ಹೇಳಿದ, ಇಲ್ಲ ಮಗಳೇ, ನೀನು ಯಾವುದೇ ತಪ್ಪನ್ನು ಮಾಡಿಲ್ಲ. ನನ್ನ ಮಗಳು ಯಾವತ್ತೂ ತಪ್ಪು ಮಾಡೋದಿಲ್ಲ. ಒಂದು ಮಾತು ಯಾವಾಗಲೂ ಚೆನ್ನಾಗಿ ನೆನಪಿಟ್ಕೋ, ನೀನು ಸರಿಯಾಗಿ ಇದ್ದರೆ, ನೀನು ಯಾವುದೇ ತಪ್ಪು ಮಾಡದೇ ಇದ್ದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ನಿನ್ನನ್ನು ಒಡೆಯಲು ಅಧಿಕಾರ ಇರೋದಿಲ್ಲ. ಈ ಮಾತು ಕೇಳಿದ ತಕ್ಷಣ ಅಲ್ಲಿ ಕುಳಿತಿದ್ದ ಎಲ್ಲ ಹೆಣ್ಣು ಮಕ್ಕಳ ಕಣ್ಣುಗಳಲ್ಲಿಯೂ ನೀರು ತುಂಬಿತ್ತು. ಶಾಂತಿ ತಕ್ಷಣ ಹೇಳ್ತಾ ಇದ್ಲು, ಅಣ್ಣ, ನಾನು ಕೋಪದಲ್ಲಿ ಒಂದೇ ಒಂದು ಏಟು ಹೊಡೆದೆ. ಕೇವಲ ಇಷ್ಟು ಮಾತಿಗಾಗಿ ನೀನು ಸಂಬಂಧವನ್ನು ಮುರಿದು ಹಾಕಬೇಕು ಅಂದುಕೊಳ್ತಾ ಇದೀಯಾ? ಅಭಿಷೇಕ್ ಮಾತ್ರ ತುಂಬ ಶಾಂತವಾಗಿ ಹೇಳ್ತಾ ಇದ್ರು, ಒಡೆದದ್ದಕ್ಕೆ ಸಂಬಂಧಗಳು ಮುರಿದು ಹೋಗುವುದಿಲ್ಲ. ತಪ್ಪನ್ನು ಒಪ್ಪಿಕೊಳ್ಳದೆ ಅದನ್ನು ಸಾಧಿಸುವುದರಿಂದ ಆಗ ಸಂಬಂಧಗಳು ಮುರಿದು ಹೋಗುತ್ತವೆ. ನಂತರ ಅವನು ತನ್ನ ಅಮ್ಮನನ್ನೇ ನೋಡುತ್ತಾ ಹೇಳ್ದ, ಅಮ್ಮ, ನೀವು ಈ ದಿನ ಎಲ್ಲದಕ್ಕಿಂತ ತುಂಬ ದೊಡ್ಡ ದುಃಖವನ್ನು ನನಗೆ ಕೊಟ್ಟು ಬಿಟ್ಟಿದ್ದೀರಾ. ನಿಮಗೆ ನಿಮ್ಮ ಮೊಮ್ಮಗಳ ಮುಖದ ಮೇಲೆ ಇರುವಂತಹ ಗುರುತುಗಳು ಕಾಣಿಸ್ತಾ ಇಲ್ವಾ? ನಿಮಗೆ ಆ ಮಗುವಿನ ಕಣ್ಣೀರು ಕಾಣಿಸುತ್ತಿಲ್ವಾ? ನಿಮಗೆ ಕೇವಲ ನಿಮ್ಮ ಮಗಳು ಮಾತ್ರ ಕಾಣಿಸ್ತಾ ಇದ್ದಾಳ? ಅತ್ತೆಯ ಕಣ್ಣುಗಳು ಸಹ ತುಂಬಿ ಬಂದಿದ್ವು. ಆದರೂ ಅವರು ಹೇಳಿದರು, ನಾನು ಕೇವಲ ಈ ಮನೆಯ ಶಾಂತಿಗಾಗಿ ನನ್ನ ಮಗಳ ಪರವಾಗಿ ಮಾತನಾಡಿದೆ ಅಷ್ಟೇ. ಆದರೆ ಅಭಿಷೇಕ್ ಮಾತ್ರ ತಕ್ಷಣ ಹೇಳಿದ್ರು, ಯಾವ ಮನೆಯ ಶಾಂತಿ ಒಂದು ಅಮಾಯಕ ಮಗುವಿನ ಕಣ್ಣೀರಿನ ಮೇಲೆ ನಿಂತಿರುತ್ತದೆಯೋ ಅದು ಶಾಂತಿಯಲ್ಲ, ಅದು ಅನ್ಯಾಯ. ಹಾಲಿನಲ್ಲಿ ಕುಳಿತಿದ್ದ ಎಲ್ಲ ಸಂಬಂಧಿಕರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಇದ್ರು. ಅತ್ತೆಯ ಪರವಾಗಿ ಮಾತನಾಡಲು ಅಲ್ಲಿ ಯಾರಿಗೂ ಧೈರ್ಯವೇ ಸಾಕಾಗಲಿಲ್ಲ. ಆಗಲೇ ಅಭಿಷೇಕ್ ಯಾರು ಊಹಿಸದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಇಂದಿನಿಂದ ಈ ಮನೆಯಲ್ಲಿ ಒಂದು ನಿಯಮ ಜಾರಿಯಲ್ಲಿ ಇರುತ್ತೆ. ನನ್ನ ಹೆಂಡತಿ ಮಗಳನ್ನು ಅವಮಾನ ಮಾಡುವ ಯಾರಾದರೂ ಸರಿ, ಅವರು ನನ್ನ ಸ್ವಂತದವರೇ ಆಗಿದ್ದರೂ ಈ ಮನೆಗೆ ಅತಿಥಿಗಳಾಗಿಯೂ ಸಹ ಬರಬಾರ್ದು. ಶಾಂತಿ ಎಷ್ಟೋ ಆಶ್ಚರ್ಯದಿಂದ ಕೇಳಿದ್ಲು, ಅಣ್ಣ, ನಿಮ್ಮ ಮಾತಿನ ಅರ್ಥವೇನು? ಅಭಿಷೇಕ್ ತುಂಬ ಸ್ಪಷ್ಟವಾಗಿ ಹೇಳಿದರು, ಎಲ್ಲಿಯವರೆಗೂ ನೀನು ಸ್ನೇಹ ಮತ್ತು ಸಂಜನಾಗೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳುವುದಿಲ್ವೋ ಅಲ್ಲಿಯವರೆಗೂ ನಮ್ಮ ಈ ಮನೆಯಲ್ಲಿ ನೀನು ಒಂದೇ ಒಂದು ಹೆಜ್ಜೆ ಕೂಡ ಇಡಬಾರ್ದು. ಈ ಮಾತು ಕೇಳಿದ ತಕ್ಷಣ ಅತ್ತೆ ಕೋಪದಿಂದ ಕೂಗಾಡ್ತಾ ಇದ್ರು, ಈ ಮನೆ ನನ್ನದು, ನೀನು ಯಾರನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ರು. ಆದರೆ ಅಭಿಷೇಕ್ ಮಾತ್ರ ತುಂಬ ಶಾಂತವಾಗಿ ಉತ್ತರ ಕೊಟ್ಟರು, ಅಮ್ಮ, ಈ ಮನೆ ನಿಮ್ಮದಾಗಿರಬಹುದು, ಆದರೆ ನನ್ನ ಮಗಳು ಮತ್ತು ನನ್ನ ಹೆಂಡತಿ ಅವರ ಗೌರವ ಅದು ನನ್ನ ಜವಾಬ್ದಾರಿ. ಈ ಮನೆಯಲ್ಲಿ ಅವರ ಗೌರವಕ್ಕೆ ಧಕ್ಕೆ ಬಂದರೆ ನಾವು ಈಗಲೇ ಈ ಕ್ಷಣವೇ ಈ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇವೆ. ಈ ಮಾತು ಕೇಳಿದ ತಕ್ಷಣ ನನ್ನ ಉಸಿರು ನಿಂತಂತೆಯಾಗ್ಬಿಟ್ಟಿತ್ತು. ಯಾಕೆಂದರೆ ನಾನು ಯಾವತ್ತೂ ಊಹಿಸಿರಲಿಲ್ಲ ಅಭಿಷೇಕ್ ಇಷ್ಟೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಂದು. ಅವರು ನನ್ನನ್ನೇ ನೋಡುತ್ತಾ, ಸ್ನೇಹ, ನಿನ್ನ ಮತ್ತು ಮಗುವಿನ ಸಾಮಾನುಗಳನ್ನು ಪ್ಯಾಕ್ ಮಾಡು. ನಾನು ಆಫೀಸಿನ ಬಳಿ ಬಾಡಿಗೆಗೆ ಒಂದು ಫ್ಲ್ಯಾಟನ್ನು ಅಣ್ಣು ಮೊದಲೇ ನೋಡಿ ಇಟ್ಟಿದ್ದೇನೆ. ನಾನು ಅಂದುಕೊಳ್ತಾ ಇದ್ದೆ ಕೆಲವು ತಿಂಗಳ ನಂತರ ನಾವು ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಆದರೆ ಮನೆಯ ಪರಿಸ್ಥಿತಿಯನ್ನು ನೋಡಿದರೆ ನಾವು ಈ ದಿನವೇ ಅಲ್ಲಿಗೆ ಹೊರಟು ಹೋಗೋಣ. ಈ ಮಾತು ಕೇಳುತ್ತಿದ್ದಂತೆ ಅಲ್ಲಿ ಪೂರ್ತಿ ನಿಶಬ್ದ ಆವರಿಸಿಬಿಟ್ಟಿತ್ತು. ಅತ್ತೆ ತುಂಬ ಹೆದರಿಕೊಂಡು ಬಿಟ್ಟಿದ್ರು. ಅವರು ಎಷ್ಟೋ ಗಾಬರಿಯಾಗಿ ಮೊಟ್ಟ ಮೊದಲ ಬಾರಿ ನನ್ನ ಕೈಗಳನ್ನು ಹಿಡಿದುಕೊಂಡು, ಸ್ನೇಹ, ಹೋಗಬೇಡಮ್ಮ, ನನ್ನಿಂದ ತುಂಬ ದೊಡ್ಡ ತಪ್ಪು ನಡೆದು ಹೋಯಿತು ಅಂತ ಹೇಳ್ತಾ ಇದ್ರು. ನಾನು ಅತ್ತೆಯನ್ನು ನೋಡಿ ತುಂಬ ಶಾಂತವಾಗಿ ಹೇಳಿದೆ, ಅತ್ತೆ, ಮಗುವನ್ನು ಹೊಡೆದದ್ದಕ್ಕಿಂತಲೂ ತುಂಬ ದೊಡ್ಡ ನೋವು ಯಾವಾಗ ಆಯಿತು ಗೊತ್ತಾ? ನೀವು ನನ್ನ ಮಗುವಿನ ಕಣ್ಣೀರನ್ನು, ಅವಳ ಅಳುವನ್ನು ನೋಡಲಿಲ್ಲ. ಮಗುವಿನ ಕಣ್ಣೀರು ನಿಮಗೆ ಕಾಣಿಸ್ಲೇ ಇಲ್ಲ. ಈ ಮಾತು ಕೇಳುತ್ತಿದ್ದ ಹಾಗೆ ನನ್ನ ಅತ್ತೆ ಜೋರಾಗಿ ಅಳಲು ಶುರು ಮಾಡಿದರು. ಶಾಂತಿ ಕೂಡ ತಲೆ ಬಗ್ಗಿಸಿಕೊಂಡು ನಮ್ಮ ಬಳಿ ಬಂದು ಸಂಜನಾ ಮುಂದೆ ಕೈ ಜೋಡಿಸಿ ಹೇಳಿದ್ಲು,
ಸಂಜು, ಮಗಳೇ, ನಿನ್ನ ಅತ್ತೆಯಿಂದ ತುಂಬ ದೊಡ್ಡ ತಪ್ಪು ನಡೆದು ಹೋಯ್ತಮ್ಮ, ನನ್ನನ್ನು ಕ್ಷಮಿಸಿಬಿಡುಮ್ಮ ಎಂದು ಹೇಳಿದಳು. ನನ್ನ ಮಗು ಏನನ್ನೂ ಮಾತನಾಡಲಿಲ್ಲ. ಅವಳು ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ನನಗೆ ಅರ್ಥವಾಗಿ ಬಿಟ್ಟಿತ್ತು, ನನ್ನ ಮಗು ತುಂಬ ಹೆದರಿಕೊಂಡಿದೆ ಎಂದು. ಅದೇ ದಿನ ಸಾಯಂಕಾಲ ನಾವುಗಳು ಹೊಸ ಮನೆಗೆ ಶಿಫ್ಟ್ ಆಗಿ ಬಿಟ್ಟಿದ್ದೆವು. ಮುಂದಿನ ಕೆಲವು ದಿನ ಶಾಂತಿ ಪ್ರತಿದಿನ ನಮಗೆ ಫೋನ್ ಮಾಡುತ್ತಿದ್ದಳು. ಆದರೆ ಅಭಿಷೇಕ್ ಮಾತ್ರ ಸ್ಪಷ್ಟವಾಗಿ ಹೇಳಿಬಿಟ್ರು, ಮೊದಲು ನೀನು ನಿನ್ನ ವ್ಯವಹಾರವನ್ನು ಬದಲಾಯಿಸು, ನೀನು ಸಾಬೀತು ಮಾಡು, ನೀನು ಪಶ್ಚಾತ್ತಾಪ ಪಟ್ಟಿದೀಯಾ ಅಂದ. ಆಗ ನಾನು ಯೋಚನೆ ಮಾಡ್ತೀನಿ. ಸುಮಾರು 1 ತಿಂಗಳ ನಂತರ ಶಾಂತಿ ತನ್ನ ಗಂಡ ಮತ್ತು ಮಗುವನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದಿದ್ದಳು. ಈ ಬಾರಿ ಅವಳ ಕೈಯಲ್ಲಿ ಯಾವುದೇ ಆಟದ ಸಾಮಾನುಗಳು ಇರಲಿಲ್ಲ. ಬದಲಾಗಿ ಒಂದು ಸಣ್ಣ ಪುಸ್ತಕವಿತ್ತು. ಅವಳು ನನ್ನ ಮಗುವಿನ ಪಕ್ಕದಲ್ಲಿ ಕುಳಿತುಕೊಂಡು ಹೇಳಿದ್ಲು, ಸಂಜು, ಈ ದಿನ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಆದರೆ ಅದಕ್ಕಿಂತಲೂ ಮೊದಲು ಒಂದು ಮಾತು. ಆ ದಿನ ನಿನ್ನ ಅತ್ತೆ ತುಂಬ ತಪ್ಪಾಗಿ ನಡೆದುಕೊಂಡು ಬಿಟ್ರು. ಸಾರಿ ಮಗಳೇ. ಸಂಜನಾ ಸ್ವಲ್ಪ ಸಮಯ ತನ್ನ ಅತ್ತೆಯನ್ನೇ ನೋಡುತ್ತಾ ನಂತರ ತನ್ನ ಅತ್ತೆಯನ್ನು ತಬ್ಬಿಕೊಂಡಳು. ನಾನು ಇದೆಲ್ಲವನ್ನು ನೋಡಿ ಮುಗುಳ್ನಗುತ್ತಿದ್ದೆ. ನನ್ನ ಅತ್ತೆ ಕೂಡ ಈಗ ಪೂರ್ತಿಯಾಗಿ ಬದಲಾಗಿದ್ದರು. ಯಾರಾದರೂ ಸಂಬಂಧಿಕರು ಅವರ ಬಳಿ ಇನ್ನು ಮೊಮ್ಮಗ ಆಗಿಲ್ವಾ ಎಂದು ಕೇಳಿದಾಗೆಲ್ಲ ಅತ್ತೆ ಮುಗುಳ್ನಗುತ್ತಾ ಹೇಳ್ತಾ ಇದ್ರು, ನನ್ನ ಮೊಮ್ಮಗಳೇ ನನಗೆ ದೊಡ್ಡ ಹೆಮ್ಮೆ ಎಂದು. ಆ ದಿನ ನನಗೆ ಅರ್ಥವಾಗಿತ್ತು, ಸರಿಯಾದ ಸಮಯದಲ್ಲಿ ಒಬ್ಬ ತಂದೆ ತೆಗೆದುಕೊಂಡ ಸರಿಯಾದ ನಿರ್ಧಾರ ತನ್ನ ಮಗಳ ಆಲೋಚನೆಗಳನ್ನು ಮಾತ್ರವಲ್ಲ, ಇಡೀ ಕುಟುಂಬದ ಚಿಂತನೆಯನ್ನೇ ಬದಲಾಯಿಸಿ ಬಿಡಬಹುದು ಎಂದು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.